ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ತತ್ಸಮ ತದ್ಭವದ ಬಗ್ಗೆ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ತತ್ಸಮ ಅಂದ್ರೇನಂತ ನೋಡೋಣ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಇಲ್ಲದೆ ಕನ್ನಡದಲ್ಲಿ ಹಾಗೆಯೇ ಬಳಸುವ ಪದಗಳನ್ನು ತತ್ಸಮ ಎನ್ನುವರು. ಈಗ ಅವುಗಳ ಉದಾಹರಣೆ ನೋಡೋದಾದರೆ ಮೊದಲಿಗೆ ಎರಡು ಉದಾಹರಣೆ ನೋಡೋಣ, ನಂತರ ಉದಾಹರಣೆಗಳಿಗೆ ವಿವರಗಳನ್ನು ನೋಡೋಣ. ಬಸ್, ಶ್ರೀ, ಸೀತಾ ಇವುಗಳನ್ನು ಸಂಸ್ಕೃತದಲ್ಲೂ ನಾವು ಬಳಸಬಹುದು. ಹಾಗೆ ಯಾವುದೇ ಬದಲಾವಣೆ ಇಲ್ಲದೆ ತತ್ಸಮ ಪದಗಳಾಗಿ ಕನ್ನಡದಲ್ಲಿಯೂ ನಾವು ಇವುಗಳನ್ನು ಬಳಸ್ತೀವಿ. ತತ್ಸಮ ಪದ ಅಂದರೆ ಏನಂತ ಗೊತ್ತಾಯಿತು. ಈಗ ತದ್ಭವ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಕನ್ನಡಕ್ಕೆ ಬರುವ ಪದಗಳಿಗೆ ಅಥವಾ ಪದಗಳನ್ನು ತದ್ಭವ ಪದಗಳು ಎನ್ನುವರು. ಈಗ ಎರಡು ಉದಾಹರಣೆ ನೋಡೋದಾದರೆ, ಈಗ ತತ್ಸಮ ಉದಾಹರಣೆನ ನಾವು ತಗೊಳ್ಳೋದಾದರೆ ಇಲ್ಲಿ ಮೊದಲು ಬಸ್, ಶ್ರೀ ಹಾಗೂ ಸೀತಾ ಅಂತಿದೆ. ಅವುಗಳನ್ನು ತದ್ಭವವಾಗಿ ಹೇಗೆ ನಾವು ಬದಲಾವಣೆ ಮಾಡ್ಕೋತೀವಿ ಅಂದರೆ, ಕೆಲವೊಮ್ಮೆ ಬಸ್ಸು ಎನ್ನುತ್ತೇವೆ, ಹಾಗಾದರೆ ಶ್ರೀ ಅಂದರೆ ಸಿರಿ ಹಾಗೂ ಸೀತಾ ಅನ್ನು ಸೀತೆ ಎಂದು ಮಾಡ್ಕೋತೇವೆ. ಹಾಗಾದ್ರೆ ಈಗ ತತ್ಸಮ ಎಂದ್ರೇನು, ಅದರ ಉದಾಹರಣೆಗಳು, ತದ್ಭವ ಎಂದ್ರೇನು ಅದರ ಉದಾಹರಣೆಗಳನ್ನು ತಿಳ್ಕೊಂಡ್ವಿ. ಈಗ ತದ್ಭವ ಪದದಲ್ಲಿ ಎರಡು ವಿಧಾನಗಳಿವೆ, ಅವುಗಳನ್ನು ನೋಡೋಣ. ತದ್ಭವದಲ್ಲಿ ಎರಡು ವಿಧಾನಗಳು. ಮೊದಲನೇದಾಗಿ ಅಲ್ಪ ಪ್ರಮಾಣದಲ್ಲಿ ಬದಲಾಗುವ ಪದ, ಮತ್ತೊಂದು ಪೂರ್ಣವಾಗಿ ಬದಲಾಗುವ ಪದ. ಇವುಗಳ ಬಗ್ಗೆ ನಾವು ನಂತರ ನೋಡೋಣ. ಈಗ ತತ್ಸಮ ಪದವು ಹೇಗೆ ತದ್ಭವ ಪದವಾಗಿ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಮೊದಲನೇದು ಶ. ಈ ಪದವು ಸ ಈ ಕಾರವಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಸಕಾರವಾಗಿ ಬದಲಾವಣೆ ಆಗುವುದು. ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಶಕಾರ ಸಕಾರವಾಗಿ ಬದಲಾವಣೆ ಹೇಗಾಗ್ತದಂತ 2-3 ಉದಾಹರಣೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಸಂತೋಷ ಅಂತ ನಾವು ಪದ ತಗೊಂಡ್ರೆ ಇದು
ಸಕಾರವಾಗಿ ಹೇಗೆ ಬದಲಾಗ್ತದೆ ಅಂದರೆ ಸಂತಸ. ನೋಡಿದ್ರಲ್ಲ, ಶಕಾರ ಹೋಗಿ ಸಕಾರ ಬಂತು. ಈಗ ಮತ್ತೊಂದು ನೋಡೋಣ. ಶ್ರೀ, ಇದು ಸಿರಿ. ಇಲ್ಲಿ ಶ ಹೋಗಿ ಸಕಾರ ಬಂತು. ಈಗ ಅಂಕುಶ, ಇಲ್ಲಿ ಅಂಕುಶ ಅಂತ ನಾವು ನೋಡ್ಬೋದು. ಶಕಾರ ಹೋಗಿ ಸಕಾರ ಬಂತು. ನೋಡಿದ್ರಲ್ಲ, ಶಕಾರ ಹೋಗಿ ಸಕಾರವಾಗಿ ಬದಲಾವಣೆ ಆಗೋದಂತ ನೋಡಿದ್ವಿ. ಈಗ ಸಕಾರ ಹೇಗೆ ಬದಲಾಗುತ್ತದೆ ಅಂತ ನೋಡಿದ್ವಿ. ಈಗ ಆಕಾರ ಏಕಾರ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಸೀತಾ ಅನ್ನೋದು ಸೀತೆ ಆಗ್ತದೆ, ಮೂಲ ಮೂಲೆ, ಸಂಧ್ಯಾ ಸಂಜೆ. ಈ ರೀತಿಯಾಗಿ ನಾವು ಆಕಾರ ಬಂದಲ್ಲಿ ಏಕಾರ ಬರುವುದನ್ನು ಗಮನಿಸ್ಬೋದು. ಹಾಗಾದರೆ ಮೂರನೆಯದಾಗಿ ಯಕಾರ ಜಕಾರ ಆಗುವುದನ್ನು ಗಮನಿಸ್ತೇವೆ. ಯಾತ್ರಾ ಜಾತ್ರೆ, ಯಮ ಜವ, ಯೋಗಿ ಜೋಗಿ ಹಾಗೂ ಯೋಧ ಜೋಧ ಅಂತ ನಾವು ನೋಡ್ಬೋದು. ಇಲ್ಲಿ ಯಕಾರ ಬಂದಲ್ಲಿ ಜಕಾರ ಬರುವುದನ್ನು ಗಮನಿಸ್ಬೋದು. ಹಾಗಾದರೆ ನಾಲ್ಕನೆಯದಾಗಿ ವಕಾರ ಬಂದಲ್ಲಿ ಬಕಾರ, ವನ ಬನ, ಕಾವ್ಯ ಕಬ್ಬ, ವೀರ ಬೀರ. ನೋಡಿದ್ರಲ್ಲ, ವಕಾರ ಬಂದಲ್ಲಿ ಬಕಾರ ಹೇಗೆ ಬದಲಾವಣೆ ಆಗ್ತದೆ ಅಂತ ನೋಡಿದ್ವಿ. ಈಗ 5ನೇ ಉದಾಹರಣೆ ನೋಡೋಣ. ಮಕಾರ ಬದಲಿಗೆ ವಕಾರ ಬರುವುದು. ಕುಮಾರ ಕುವರ, ಗ್ರಾಮೀಣ ಗಾವಿಲ. ನಾವು ಎಲ್ಲೆಲ್ಲಿ ಮಕಾರ ನೋಡ್ತೀವೋ ಅಲ್ಲೆಲ್ಲ ವಕಾರವಾಗಿ ಬದಲಾವಣೆಯಾಗಿದೆ. ಹಾಗಾದರೆ ಮುಂದಿನದ್ದು ಪಕಾರ ಬದಲಿಗೆ ಹಕಾರ. ಫಲಕ ಹಲಗೆ, ಪ್ರಾಯ ಹರೆಯ, ಪುಸ್ತಕ ಹೊತ್ತಿಗೆ. ನೋಡಿದ್ರಲ್ಲ, ಫಕಾರ ಬಂದಲ್ಲಿ ಹಕಾರ ಬಂದಿದೆ. ಮುಂದಿನದು ನೋಡೋದಾದರೆ ಚಕಾರ ಬದಲಿಗೆ ಸಕಾರ. ಅವುಗಳ ಉದಾಹರಣೆ ಚೂರ್ಣ ಸುಣ್ಣ, ಚಂಪಕ ಸಂಪಿಗೆ. ಇಲ್ಲೆಲ್ಲೆಲ್ಲಿ ನಾವು ಚಕಾರ ನೋಡಿರ್ತೀವೋ ಅಲ್ಲೆಲ್ಲ ಸಕಾರ ಬದಲಾವಣೆ ಆಗಿರ್ತವೆ. ಹಾಗಾದರೆ ಇದನ್ನು ಅರ್ಘ ಒತ್ತು ಅಂತ ಕರೀತಾರೆ. ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಅರ್ಘ ಒತ್ತು. ಈ ಅರ್ಘ ಒತ್ತು ನಮ್ಮ ಕನ್ನಡ ಪದಗಳಲ್ಲಿ ಇಲ್ಲ, ಇದು ಸಂಸ್ಕೃತದ ಪದವಾಗಿದೆ. ಹಾಗಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಇದು ಲೋಪವಾಗಿ ಬರುವ ಪದಗಳನ್ನು ನೋಡೋಣ. ಕರ್ಣ ಎಂದು ಸಂಸ್ಕೃತದ ಪದವನ್ನು ನಾವು ಬಳಸಿದರೆ ಅಲ್ಲಿ ಕನ್ನಡದಲ್ಲಿ ಕನ್ನ ಅಂತ ನಾವು ನೋಡ್ಬೋದು. ಕನ್ನಡಕ್ಕೆ ಬರುವಾಗ ಲೋಪವಾಗಿ ಬರುವುದು ಪದಗಳಿಗೆ ಉದಾಹರಣೆಗಳಾಗಿವೆ. ಕರ್ನಾಟ ಕನ್ನಡ, ಕೀರ್ತಿ ಕೀರುತಿ, ಕೂರ್ಪಾಸ ಕುಪ್ಪಸ. ಇವುಗಳನ್ನು ಅರ್ಘ ಒತ್ತು ಅಂತ ಕರಿತೇವೆ. ಅದು ಕನ್ನಡಕ್ಕೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅದು ಲೋಪವಾಗಿರ್ತದೆ. ಹಾಗಾದರೆ ಈ ತರಗತಿಯಲ್ಲಿ ತತ್ಸಮ ತದ್ಭವ ಅಂದ್ರೇನು, ಅದರ ಕೆಲವೊಂದು ಉದಾಹರಣೆಗಳನ್ನು ನೋಡಿದ್ವಿ. ಈಗ ಮುಂದಿನ ತರಗತಿಯಲ್ಲಿ ತದ್ಭವಗಳ 2 ವಿಧಗಳನ್ನು ವಿವರವಾಗಿ ನೋಡೋಣ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.